ಎಲ್ಲರಿಗೂ ನಮಸ್ತೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ. ಕಲಿಯುಗ ದೈವ ಶ್ರೀ ತಿರುಮಲ ವೆಂಕಟೇಶ್ವರನಿಗೆ ರಥಸಪ್ತಮಿ ಅಂಗವಾಗಿ ನಡೆಯುವ ಬ್ರಹ್ಮ ರಥೋತ್ಸವಕ್ಕೆ ಮುಳಬಾಗಿಲು ತಾಲೂಕಿನ ಎನ್ ಒಡ್ಡಲ್ಲಿ ಟೊಮೊಟೊ ಮಾರುಕಟ್ಟೆಯಿಂದ ಪ್ರತಿ ವರ್ಷದಂತೆ ವಿಶೇಷ ದಿನಗಳು ಹಾಗೂ ಬ್ರಹ್ಮ ರಥೋತ್ಸವ ಅಂಗವಾಗಿ ವಿವಿಧ ಬಗೆಯ ತರಕಾರಿ ಮತ್ತು ಟೊಮೊಟೊ ಕಳುಹಿಸಲಾಯಿತು. ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ ಗೋವಿಂದ, ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ. ವಿಶೇಷವಾಗಿ ಪ್ರತಿ ವರ್ಷ ಎನ್ ಒಡ್ಡಲ್ಲಿ ಟೊಮೊಟೊ ಮಾರುಕಟ್ಟೆಯ ರೈತರು ಮತ್ತು ಮಾಲೀಕರು ಸೇರಿ ಕಲಿಯುಗ ದೈವ ಶ್ರೀ ತರಿಗೊಂಡ ವೆಂಗಮಾಂಬ ಅನ್ನದಾಸೋಹಕ್ಕೆ ಪ್ರತಿ ವರ್ಷ ತರಕಾರಿ ಟೊಮೊಟೊವನ್ನು ಸುಮಾರು ವರ್ಷಗಳ ಹಿಂದೆ ಎನ್ ಒಡ್ಡಲ್ಲಿ ಟೊಮೊಟೊ ಮಾರುಕಟ್ಟೆ ಒಂದು ಸಣ್ಣ ಪ್ರಮಾಣದ ಹೊಂಗೆ ಮರದ ಕೆಳಗಡೆ ಟೊಮೊಟೊಗಳನ್ನು ಹರಾಜು ಮಾಡುತ್ತಿದ್ದು, ಈಗ ಅದೇ ಆ ಶ್ರೀ ವೆಂಕಟೇಶ್ವರನ ಕೃಪೆಯಿಂದ ಸುಮಾರು 1,00,000-1.5 ಲಕ್ಷ ಟೊಮೊಟೊ ಬಾಕ್ಸುಗಳ ಒಂದು ಹರಾಜಿನ ವಹಿವಾಟು ಆ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರನಿಂದನೇ ಸಾಧ್ಯ. ಅವರ ಸೇವೆ ಮಾಡುವುದರಿಂದ ಈ ಮಾರುಕಟ್ಟೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಎಂದು NRS ಮಂಡಿಯ ಮಾಲೀಕ ಶ್ರೀ ಸತ್ಯನ್ ಅವರು ತಿಳಿಸಿದರು. ದುಷ್ಟ ಸಂಹಾರ ಗೋವಿಂದ, ದುರಿತ ನಿವಾರಣ ಗೋವಿಂದ, ಶಿಷ್ಟ ಪರಿಪಾಲಕ ಗೋವಿಂದ, ಕಷ್ಟ ನಿವಾರಣ ಗೋವಿಂದ ಗೋವಿಂದ, ಹರಿ ಗೋವಿಂದ, ಗೋಕುಲ ನಂದನನ ಗೋವಿಂದ, ದೊದ್ರಮಕುಟಧರ ಗೋವಿಂದ, ವರಾಹಮೂರ್ತಿವಿ ಗೋವಿಂದ, ಗೋಬೀಜನ ಲೋಲ ಗೋವಿಂದ, ಗೋವರ್ಧನೋದ್ಧಾರ ಗೋವಿಂದ, ದಶರಥನಂದ ಗೋವಿಂದ, ದಶಮುಖ ಮರ್ದನ ಗೋವಿಂದ, ಪಕ್ಷಿವಾಹನ ಗೋವಿಂದ, ಪಾಂಡವ ಪ್ರಿಯ ಗೋವಿಂದ ಗೋವಿಂದ, ಹರಿ ಗೋವಿಂದ, ಗೋಕುಲ ನಂದನನ ಗೋವಿಂದ. ವಿಶೇಷ ಏನಪ್ಪಾ ಅಂದರೆ, ಕರ್ನಾಟಕದಿಂದ ಪ್ರಪ್ರಥಮವಾಗಿ ತಿರುಮಲ ತಿರುಪತಿ ದೇವಾಲಯಕ್ಕೆ ತರಕಾರಿ ಕಳಿಸುವಂತಹ ಹೆಗ್ಗಳಿಕೆ ಕೂಡ ಎನ್ ಒಡ್ಡಲಿಗೆ ಸೇರುತ್ತೆ. ಅಲ್ಲಿನ ಮಂಡಿಯ ಮಾಲೀಕರು ಇರ್ಬೋದು, ಹಾಗೆ ರೈತರು ಇರ್ಬೋದು. ತಿರುಮಲ ತಿರುಪತಿಯಿಂದ ತರಕಾರಿ ತುಂಬಿಸ್ಕೊಳ್ಳೋಕ್ಕೆ ವಾಹನ ಬಂದಿದ್ರೆ ಅಂದರೆ ಸ್ವಇಚ್ಛೆಯಿಂದ ತಾವು ಬೆಳೆದಂತಹ ತರಕಾರಿ ಇರ್ಬೋದು, ತಾವು ಬೆಳೆದಂತಹ ಟೊಮೊಟೊ ಇರ್ಬೋದು, ಇದನ್ನು ಪರಿಪೂರ್ಣವಾಗಿ ಅನ್ನದಾಸೋಹಕ್ಕೆ ಪ್ರತಿ ವರ್ಷ ಕೊಡಲು ನಿರ್ಧರಿಸಿದ್ದಾರೆ. ಮತ್ಸ್ಯ ಕೂರ್ಮ ಗೋವಿಂದ, ಮಧುಸೂದನ ಹರಿ ಗೋವಿಂದ, ವರಾಹ ನರಸಿಂಹ ಗೋವಿಂದ, ವಾಮನ ಭೃಗುರಾಮದ ಗೋವಿಂದ, ಬಲರಾಮಾನುಜ ಗೋವಿಂದ, ಬೌದ್ಧ ಕಲ್ಕಿಧರ ಗೋವಿಂದ, ವೇಣುಗಾನ ಪ್ರಿಯ ಗೋವಿಂದ, ವೆಂಕಟರಮಣ ಗೋವಿಂದ ಗೋವಿಂದ, ಹರಿ ಗೋವಿಂದ, ಗೋಕುಲ ನಂದನದ ಗೋವಿಂದ. ಈ ಒಂದು ಪದ್ಧತಿ ಏನಪ್ಪಾ ಅಂದರೆ,
ತಾವು ಬೆಳೆದಂತಹ ತರಕಾರಿ ಇರ್ಬೋದು, ತಾವು ಬೆಳೆದಂತಹ ಟೊಮೊಟೊ ಇರ್ಬೋದು, ದೇವರಿಗೆ ಅರ್ಪಣೆ ಮಾಡಿದರೆ ನಮ್ಮ ಬೆಳೆ ಚೆನ್ನಾಗಿ ಬೆಳೆದು ಒಳ್ಳೆ ಫಸಲು ಬಂದು ಯಾವುದೇ ಬೆಳೆಗೆ ರೋಗವಿಲ್ಲದೆ ನಮಗೆ ಒಳ್ಳೆ ಮಾರುಕಟ್ಟೆಯ ಬೆಲೆ ಸಿಕ್ಕಿ ನಾವು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬರಬಹುದೆಂಬ ನಂಬಿಕೆ ಅದು ಬೆಳೆದುಕೊಂಡು ಬಂದಿದೆ. ಸೀತಾನಾಯಕ ಗೋವಿಂದ, ಶ್ರಿತ ಪರಿಪಾಲಕ ಗೋವಿಂದ, ದರಿದ್ರ ಜನ ಪೋಷಕ ಗೋವಿಂದ, ಧರ್ಮ ಸಂಸ್ಥಾಪಕ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಆಪದ್ಬಾಂಧವ ಗೋವಿಂದ, ಶರಣಾಗತ ವತ್ಸಲ ಗೋವಿಂದ, ಕರುಣಾ ಸಾಗರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದನ ಗೋವಿಂದ, ಕಮಲದಳಾಕ್ಷ ಗೋವಿಂದ, ಕಾಮಿತ ಫಲದಾತ ಗೋವಿಂದ, ಪಾಪ ವಿನಾಶಕ ಗೋವಿಂದ, ಪಾಹಿ ಮುರಾರೇ ಗೋವಿಂದ, ಶ್ರೀ ಮುದ್ರಾಂಕಿತ ಗೋವಿಂದ, ಶ್ರೀ ವತ್ಸಾಂಕಿತ ಗೋವಿಂದ, ಧರಣಿ ನಾಯಕ ಗೋವಿಂದ, ದಿನಕರ ತೇಜ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನಗ ಗೋವಿಂದ, ಪದ್ಮಾವತಿ ಪ್ರಿಯ ಗೋವಿಂದ, ಪ್ರಸನ್ನ ಮೂರ್ತಿ ಗೋವಿಂದ, ಅಭಯಸ್ತ ಪ್ರದರ್ಶ ಗೋವಿಂದ, ಮತ್ಸ್ಯಾವತಾರ ಗೋವಿಂದ, ಶಂಖ ಚಕ್ರಧರ ಗೋವಿಂದ, ಶಾರಂಗ ಗದಾಧರ ಗೋವಿಂದ, ವಿರಾಜ ತೀರ್ಥಸ್ಥ ಗೋವಿಂದ, ವಿರೋಧಿ ಮರ್ಧನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನಗ ಗೋವಿಂದ. ಇವತ್ತು ಅಂದ್ರೆ ಜನವರಿಯಲ್ಲಿ ಬರುವ ರಥಸಪ್ತಮಿಗೆ ತಿರುಮಲೆಯಲ್ಲಿ ಶ್ರೀ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಬ್ರಹ್ಮ ರಥೋತ್ಸವ ಅಂಗವಾಗಿ ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದ್ದು, ತಮಗೆ ಒಲೆದು ಬಂದ ಸೇವೆ ಎಂದು ಪರಿಗಣಿಸಿ ಟೊಮೊಟೊ ಮಾರುಕಟ್ಟೆಯ ಮಾಲೀಕರು ಹಾಗೆ ರೈತರು ಈ ಸೇವೆ ಪದ್ಧತಿಯನ್ನು ಹಾಗೆ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಒಬ್ಬ ರೈತ ಹೇಳ್ತಾರೆ, ನಾನು ಪ್ರತಿ ವರ್ಷ ದೇವರಿಗೆ, ತಿರುಮಲೆಯ ದೇವರಿಗೆ 5,116 ರೂಪಾಯಿ ಕೊಡುವುದರಿಂದ ನಾನು ಹಾಕಿರುವ ಬೆಳೆ ಉತ್ತಮ ದರ, ಅಂದರೆ ನಾನು ಬೆಳೆದಂತಹ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಒಂದು ಹೆಚ್ಚಿನ ರೀತಿಯಾದಂತಹ ದರವನ್ನು ನಾನು ಪಡೆಯುತ್ತೇನೆಂದು ಈ ಒಂದು ವಿಷಯದಲ್ಲಿ ತಿಳಿಸಿದರು. ಏನು ಒಡ್ಡಲ್ಲಿ ಮಾರುಕಟ್ಟೆಯಿಂದ 9 ಗಂಟೆಗೆ ಹರಾಜು ಸ್ಟಾರ್ಟ್ ಆದರೆ ಅದಕ್ಕೆ ಮುಂಚೆನೆ ಆ ತಿರುಮಲ ತಿರುಪತಿಯ ಒಂದು ವಾಹನ ಬಂದ ತಕ್ಷಣ ಅಲ್ಲಿನ ರೈತರು ಹಾಗೆ ಮಂಡಿ ಮಾಲೀಕರು ತಮ್ಮ ಮಂಡಿಗಳಿಂದ, ತಮ್ಮ ಕೂಲಿ ಕಾರ್ಮಿಕರಿಂದ ತಾವೇ ಸ್ವತಃ ಟೊಮೊಟೊಗಳನ್ನು ತಗೊಂಡ್ಬಂದು, ತರಕಾರಿಯನ್ನು ತಗೊಂಡ್ಬಂದು ಆ ವಾಹನಕ್ಕೆ ತುಂಬಿಸುವ ಮೂಲಕ ಶ್ರೀ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗುತ್ತದೆ. మన తాలూకు అందరికి దిష్టి పోవాలని మన ఏడుకొండల స్వామికి దిష్టి కాయేస్తాను. టమాటాలు మంచి రేట్ అమ్మాలి ఏడాది అని చెప్పి, మంచి రేట్ అమ్మాలా రైతులకి, 3 ఏళ్ళు ఇంకా రేట్లు లేదు, ఈ సంవత్సరం బాగా అమ్మాలని చెప్పేసి దిష్టి ఇస్తాను.
ಗೋವಿಂದ ಬೇಡ್ಕೊಂಡ್ವಾಡ ಗೋವಿಂದ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಕೋಲಾರ ಡಿಸ್ಟಿಕ್ ಮುಳಬಾಲ್ ತಾಲೂಕು ಎನ್ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ಇವತ್ತು ತಿರುಮಲ ದೇವಸ್ಥಾನಕ್ಕೆ ರಥ ಸಪ್ತಮಿ ಬ್ರಹ್ಮೋತ್ಸವಕ್ಕೆ ಸುಮಾರು 7 ಲಕ್ಷ ಭಕ್ತಾದಿಗಳು ಬರ್ತಾರಂತ ನಮ್ಮ ಕಮಿಟಿ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ನಮ್ಮ ಒಡ್ಡಲ್ಲಿ ಮಾರ್ಕೆಟು ಮತ್ತು ಬಾಗೇಪಲ್ಲಿಂದ ಸುಮಾರು 25 ಟನ್ ತರಕಾರಿನ ಕಳಿಸ್ತಾ ಇದ್ದೀವಿ. ನಮ್ಮ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಿಂದ ಸುಮಾರು 15 ಟನ್ ತರಕಾರಿ ಮತ್ತು ಟೊಮಾಟೋನ ಕಳಿಸ್ತಾ ಇದ್ದೀವಿ. ಇಲ್ಲಿ ಲೋಡ್ ಆಗಬೇಕು, ತರಕಾರಿ ಲೋಡ್ ಆಗಬೇಕಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಬೆಳೆದುಕೊಂಡು ಬಂದಿರೋದಕ್ಕೆ ಇವತ್ತು ನಾವು ತಿರುಮಲಕ್ಕೆ ಟೊಮಾಟೊ ಕಳಿಸ್ತಾ ಇದ್ದೀವಿ, ಎಲ್ಲ ಕಳಿಸ್ತಾ ಇದ್ದೀವಿ. ನಮ್ಮ ರೈತ ಬಾಂಧವರು ಮತ್ತು ನಮ್ಮ ವ್ಯಾಪಾರಸ್ಥರು, ಮಂಡಿ ಮಾಲೀಕರು ಎಲ್ಲರೂ ಸೇರಿ ಇವತ್ತು ಸುಮಾರು 15 ಟನ್ ತರಕಾರಿನ ಕಳಿಸ್ತಾ ಇದ್ದೀವಿ. ಸುಮಾರು 7 ಲಕ್ಷ ಭಕ್ತಾದಿಗಳು ಬರ್ತಾರಂತ ನಮಗೆ ಒಂದು ಪಲ್ಮೇರು ರವೀಂದ್ರ ರೆಡ್ಡಿ ಅವರು ತಿಳಿಸಿದಾಗ ನಾವು 1ನೇ ತಾರೀಕು ಹೇಳಿದ್ರು, 2ನೇ ತಾರೀಕು ಕೊಡಬೇಕಂತ ಹೇಳು. 2ನೇ ತಾರೀಕು ಬೆಳಗ್ಗೆ ಕೊಡ್ತೀವಿ ಅಂತ ನೆನ್ನೆ ಸಾಯಂಕಾಲ ತರಕಾರಿ ಎಲ್ಲ ಪರ್ಚೇಸ್ ಮಾಡಿ ಇವತ್ತು ಟೊಮಾಟೊ ಎಲ್ಲ ಹಾಕಿ ನಮ್ಮ ರೈತರು ಕೂಡ ಹಾಕಿದ್ದಾರೆ. ಟೊಮಾಟೊ ಎಲ್ಲ ಆಗಿ ಫುಲ್ ಲೋಡ್ ಆಗಿದೆ, ಇನ್ನೂ ಮಿಕ್ಕಿದೆ ಅಷ್ಟು ಲೋಡ್ ಮಾಡಿದ್ದಾರೆ. ರವೀಂದ್ರ ರೆಡ್ಡಿನೂ ಮತ್ತು ಡ್ರೈವರ್ ಅವ್ರನ್ನ ಇದು ದೇವಸ್ಥಾನದಿಂದ ಬರೋರು ಸಾಕು ಅಂತ ಇದ್ದಾರೆ, ಯಾಕಂದರೆ ಅಷ್ಟು ಫುಲ್ ಲೋಡ್ ಆಗಿದೆ. ಅಷ್ಟು ಇನ್ನೊಂದು ಗಾಡಿ ಲೋಡ್ ಆಗ್ತಾ ಇತ್ತು, ಅಷ್ಟು ತರಕಾರಿನೂ ಟೊಮಾಟೊ ಕಳಿಸಿದ್ದಾರೆ. ಯಾಕಂದರೆ ವರ್ಷದಲ್ಲಿ 3 ಸಲ 4 ಸಲ ಕಳಿಸ್ತಾ ಇದ್ದೀವಿ ಬ್ರಹ್ಮೋತ್ಸವಕ್ಕೆ ಮತ್ತು ರಥ ಸಪ್ತಮಿಗೆ ಮತ್ತು ಬೇರೆ ಯಾವ ಕಾರ್ಯಕ್ರಮಗಳಿದ್ರೂ ಸಹ ಕಳಿಸ್ತಾ ಇದ್ದೀವಿ. ಅದೇ ಮತ್ತು ಕಾಣಿಪಾಕಂ ಆಗಲಿ, ಧರ್ಮಸ್ಥಳ ಎಲ್ಲ ದೇವಸ್ಥಾನಗಳಿಗೂ ನಮ್ಮ ಕೈಲಾದಷ್ಟು ನಾವು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಭಕ್ತಾದಿಗಳು ಅನ್ನ ಪ್ರಸಾದನ ಮಾಡೋದಕ್ಕೆ. ಅದೇ ರೀತಿ ಇವತ್ತು ನಮಗೆ ಈ ಮಾರ್ಕೆಟಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ, ಮುಂದೆ ಸಲ ಹೇಳಿದ್ದೀನಿ, ಒಂದು ಹುಣಸಿನ ಮರಕಡೆಗಳಿದ್ದವು. ಇವತ್ತು ಮಾರ್ಕೆಟ್ ಅಂದರೆ ಕೋಲಾರ ಡಿಸ್ಟಿಕ್ ಅಲ್ಲ, ಎಲ್ಲ ನಮ್ಮ ಸ್ಟೇಟಲ್ಲೇ ಮಾರ್ಕೆಟು ನಂಬರ್ 1 ಆಗಿದೆ. ಯಾಕಂದರೆ ಯಾವುದೇ ಒಂದು ವ್ಯಾಪಾರಸ್ಥಿಗೆ ಟೊಮಾಟೊ ಬೆಲೆ ಆಗಲಿ, ಒಂದು ಇದಿರಲಾಗಲಿ ಒಂದು ಚೆನ್ನಾಗಿದೆ ಇಲ್ಲಿ ಮಾರ್ಕೆಟಲ್ಲಿ. ಇವತ್ತು ನಾವು ಹುಣಸೆ ಮರಕಡೆಗಳಿದ್ದನೂ ಯಾರು ಗೊತ್ತಿರಲಿಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲೇ ಗೊತ್ತು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಎಲ್ಲಿದೆ ಅಂತ. ನಾವು ಆ ದೇವ್ರಿಗೆ ಟೊಮಾಟೊ ಕಲಿಸೋದೇ ಅಲ್ಲಿ ಅನ್ನದಾನದಿಂದ ನಮ್ಗೆ ಇಷ್ಟು ಆಶೀರ್ವಾದ ದೇವರಿಂದ ಇದೆ. ಇವತ್ತು ನಾವು ಚೆನ್ನಾಗಿದೆ, ಇಲ್ಲಿ ರೈತರಿಗೂ ಸೌಕರ್ಯ ಇದೆ, ಎಲ್ಲದಕ್ಕೂ ಸೌಕರ್ಯ ಇದೆ. ಇವತ್ತು ಎಲ್ಲ ವ್ಯಾಪಾರಸ್ಥರು ಭಾರತ ದೇಶದಿಂದ ಬಂದು ಇಲ್ಲಿ ಟೊಮಾಟೊ ಪರ್ಚೇಸ್ ಮಾಡ್ತಿದ್ದಾರೆ. ಮುಂಚೆ ಟೊಮಾಟೊ ಅಂದರೆ ಇಲ್ಲಿ 4-5 ಚೆನ್ನೈ ಈ ಕಡೆ ಇದು ಮಧುರೆ ಈ ಕಡೆ ಎಲ್ಲ ಹೋಗ್ತಾ ಇತ್ತು. ಇವಾಗ ನಮ್ಮ ಭಾರತ ದೇಶದಲ್ಲೇ ಎಲ್ಲ ಕಡೆನೂ ಹೋಗ್ತಾ ಇದೆ. ಇವತ್ತು ಅಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ರೈತರಿಗೆ ಎಲ್ಲ ವ್ಯಾಪಾರಸ್ಥರು ಬಂದಾಗ ಒಳ್ಳೆಯದಾಗುತ್ತೆ. 3 ವರ್ಷದಿಂದ ನಾನು ರೇಟ್ ಸರಿಯಾಗಿಲ್ಲ, ಈ ವರ್ಷನ ರೇಟ್ ಆಗಲಿ ಅಂತೇಳಿ ದೇವರ ಒಂದು ಕೃಪೆಯಿಂದ ಪೂಜೆ ಕಾರ್ಯಕ್ರಮ ಮಾಡಿ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಕೂಡ ಸಹ ಒಳ್ಳೆಯ ನಮ್ಮ ಸಾಥ್ ಕೊಟ್ಟಿದ್ದಾರೆ. ಯಾಕಂದರೆ ಸುಮಾರು 15-20 ವರ್ಷಗಳಿಂದ ನಮಗೆ ಟೊಮಾಟೊ ಇಲ್ಲಿಂದ ಕೆಲಸಕ್ಕೆ ನಾವು ಯಾವ ಥರ ಗಾಡಿ ಕೇಳಿದ್ರೆ ಕೆಲಸಕ್ಕೆ ಬರ್ತಾ ಇದ್ದಾರೆ. ಅವರು ಅವ್ರ ಟೀಮ್ ಎಲ್ಲರೂ ಯಾವತ್ತೂ ನಮಗೆ ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮ ಇದ್ದಾಗ ಮಾತ್ರ ನಮಗೆ ಮೆಸೇಜ್ ಮಾಡ್ತಾರೆ. ಬ್ರಹ್ಮೋತ್ಸವ ಅಂದರೆ ಒಂದು ಸುಮಾರು 10ರಿಂದ 15 ಭಕ್ತಾದಿಗಳು ಬರೋ ಟೈಮಲ್ಲಿ, ಇವತ್ತು ನಾಳೆ 4ನೇ ತಾರೀಕು 7 ಲಕ್ಷ ಭಕ್ತಾದಿಗಳು ಬರೋ ಟೈಮಲ್ಲಿ ನೀವು ಕಳಿಸ್ಬೇಕಂತ ಹೇಳಿದ್ರು. ಇವತ್ತು ನಾವು ಒಡ್ಡಲ್ಲಿ ಮಾರ್ಕೆಟಿಂದ ಫಸ್ಟ್ ಕಳಿಸಿದ್ದು, ಇವತ್ತು ತಾಲೂಕಲ್ಲ, ಡಿಸ್ಟಿಕ್ ಅಲ್ಲ, ಸ್ಟೇಟ್ ಎಲ್ಲ ಕಳಿಸ್ತಾ ಇದ್ದಾರೆ. ಇವತ್ತು ಅವ್ರು ದಿನಕ್ಕೊಂದು ಫೋನ್ ಬರ್ತದೆ, ನಾವು ಕಳಿಸಿದ್ರೆ ಅದಕ್ಕೆ ಮೂಲ ಕಾರಣ ಏನಂದರೆ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟು. ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಮ್ಮ ಸ್ಟೇಟಲ್ಲೇ ಎಲ್ಲ ಕಡೆಯೂ ಕಳಿಸೋಕ್ಕೆ ಅವ್ರು ಫೋನ್ ಮಾಡ್ತಾರೆ. ಪ್ರತಿದಿನ ನೋಡ್ಬೋದು, ಒಂದೊಂದು ದಿವಸ ಒಂದೊಂದು ಮಾರ್ಕೆಟಲ್ಲಿ ಕಳಿಸ್ತಾ ಇರ್ತಾರೆ. ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಆ ಥರ ಒಂದು ಮುಹೂರ್ತ ಇತ್ತು, ಆ ದೇವರ ಆಶೀರ್ವಾದ ನಮಗಿತ್ತು. ಇವತ್ತು ನಾವು ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರವೀಂದ್ರ ರೆಡ್ಡಿನೂ ಅದೇ ಥರ ಎಲ್ಲರೂ ಎಲ್ಲ ಮಾರ್ಕೆಟಲ್ಲಿ ಕಳಿಸ್ತಾ ಇದ್ದಾರೆ. ಇದಕ್ಕೆ ಅವರು ರವೀಂದ್ರ ರೆಡ್ಡಿ ನಮಗೆ ಈ ಥರ ಸಾಥ್ ಕೊಟ್ಟು ನಮಗೆ ದೇವರ ದರ್ಶನಕ್ಕೆ, ದೇವರ ಆಶೀರ್ವಾದಕ್ಕೆ ಇಷ್ಟು ಇದು ಮಾಡಿಕೊಟ್ಟಾರೆ. ರವೀಂದ್ರ ರೆಡ್ಡಿಗೆ ಅಭಿನಂದನೆಗಳು ಹೇಳಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಸಹ ಒಳ್ಳೆಯ ಮಳೆ ಬೆಳ್ಳಿ, ಒಳ್ಳೆ ಬೆಲೆ ಆಗಲಿ, ಒಳ್ಳೆ ರೇಟ್ ಸಿಗಲಿ ರೈತರಿಗೆ. ಯಾಕಂದರೆ ರೈತರಿಂದ ನಾವು ಇಲ್ಲಿ ಮಾರ್ಕೆಟ್ ಇರೋದು, ರೈತರಿಗೋಸ್ಕರ ನಾವು ಈ ಮಾರ್ಕೆಟ್ ಇರೋದು, ಎಲ್ಲರೂ ನಾವು ಇಲ್ಲಿ ರೈತರಿಗೋಸ್ಕರ ನಾವು ಬರ್ತಾ ಇರೋದು. ಅದಕ್ಕೋಸ್ಕರ ಇವತ್ತು ಈ ಪೂಜೆ ಕಾರ್ಯಕ್ರಮ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೇಟ್ ಆಗಲಿ, ರೈತರಿಗೆ ಒಳ್ಳೆ ರೇಟ್ ಸಿಗಲಿ ಅಂತೇಳಿ ಈ ಪೂಜೆ ಕಾರ್ಯಕ್ರಮ ಮಾಡಿಸಿದ್ದೀವಿ. ತಪ್ಪದೇ ನೀವೆಲ್ಲರೂ ಹೋಗಿ ತಿರುಮಲಕ್ಕೆ ರಥ ಸಪ್ತಮಿ ಬ್ರಹ್ಮೋತ್ಸವಕ್ಕೆ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ಬಿಡ್ರಿ. 9 ದಿನ ನಡೆಯುತ್ತಂತೆ. ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ಬಿಡ್ರಿ, ದೇವರ ದರ್ಶನ ಮಾಡ್ಕೊಂಬಿಡ್ರಿ. ಯಾಕಂದರೆ ಇದು ವರ್ಷಕ್ಕೊಂದ್ಸಲ ಬರುವಂತಹ ರಥ ಸಪ್ತಮಿ ರಥೋತ್ಸವ, ಬ್ರಹ್ಮೋತ್ಸವ ಅಲ್ಲ, ಇದೆಲ್ಲ ದರ್ಶನ ಮಾಡ್ಕೊಂಡ್ಬರ್ಬೇಕು. ಹೋಗಿ ಇಲ್ಲ ಇವತ್ತು ಎಲ್ಲ ನಮ್ಮ ಮಾರ್ಕೆಟಿನ ಎಲ್ಲ ರೈತರು ಮತ್ತು ಮಂಡಿ ಮಾಲೀಕರು, ವ್ಯಾಪಾರಸ್ಥರು ಎಲ್ಲರೂ ಬಂದು ಇವತ್ತು ಲೋಡ್ ಮಾಡಿ ಅನ್ನದಾನ ಕಳಿಸ್ತಾ ಇರುವಂಥ ತಿರುಮಲಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ, ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಈ 4 ಮಾತು ಮಾತಾಡಿ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಈ ಮಾರ್ಕೆಟು ಇಷ್ಟು ನಾವು ಲೋಡು ಕಳಿಸ್ತಾ ಇದ್ದೀವಿ ವರ್ಷ ಅಂದ್ರೂ ಸಹ ಎಲ್ಲರೂ ಸೇರಿ, ಮಂಡಿ ಮಾಲೀಕರು ಮತ್ತು ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದಿದ್ದು. ಇದರಲ್ಲಿ ಕೂಡ
ಮಂಡಿ ಮಾಲೀಕರು ಫಸ್ಟ್ ಇದಕ್ಕೆ ನಾವು ಲೋಡ್ ಮಾಡಬೇಕು ಅಂದರೆ ಎಲ್ಲರೂ ನಾನಿದ್ದು ನಾನು ಮುಂದೆ ಅಂತ ಬರ್ತಾರೆ. ರೈತರು ಕೇಳಿದಾಗ ಕೂಡ ಅದೇ ಒಂದು ನಿನ್ನೆ ಒಂದು ರೈತರಿಗೆ ಇಂದು ನಾವು ಇದು ಬ್ಯಾನರನ್ನು ಇದು ಮಾಡಿದಾಗ 5,016 ರೂಪಾಯಿ ಅಂತ ರಾಮಚಂದ್ರಪ್ಪ ಅಂತ ಹಾಕಿದ್ದಾರೆ. ಪ್ರತಿ ಸಲನೂ ನಾನು ಈ ಒಡ್ಡಲ್ಲಿ ಟೊಮಾಟೊ ಲೋಡ್ ಮಾಡಿದಾಗ ನಾನು 5,016 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರು ಇಲ್ಲಿ ಟೊಮಾಟೊ ಇಲ್ಲಿ ಹಾಕೊಂಬರೋ ರೈತರು, ಅವ್ರಿಗೆ ದೇವರು ನಾವು ಅನ್ಕೊಂಡು ಮಾತ್ರ ಒಂದು ಒಳ್ಳೆಯ ಕೆಲಸ ಆಗಿದೆ. ಅದಕ್ಕೋಸ್ಕರ ಅವ್ರ ರೈತರು ಕೂಡ ಸಹ ಈ ಥರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾರ್ಕೆಟ್ ಅಧ್ಯಕ್ಷರಾದ KS ವೆಂಕಟರಮಣ ಅವರು ಕೂಡ ಬರಬೇಕಾಗಿ ಎಲ್ಲ ಹೋಗಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಮಂಡಿ ಮಾಲೀಕರು ಬಂದು ಪೂಜೆ ಮಾಡಿ ಅದು ಲೋಡ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರ ಎಲ್ಲರೂ ಬಂದು ಮಂಡಿ ಮಾಲೀಕರು ಎಲ್ಲರೂ ಬಂದು ಪೂಜೆ ಮಾಡಿ ಇವತ್ತು ಕಳಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸ್ವಾಗತ ಕೊಡೋದು, ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದೀವಿ. నమో వెంకటేశాయ. మనకి 4వ తారీఖు అది మంగళవారం వస్తుంది. మనకి రథసప్తమి సంవత్సరంలో ఒకసారి బ్రహ్మోత్సవాలు 9 రోజులు బ్రహ్మోత్సవాలు జరిగితే ఎల్లుండి ఆదివారం మంగళవారం నాటికి ఒకే రోజు బ్రహ్మోత్సవాలు 9 వాహనాలు ఒకే రోజు మనకి ఊరేగిస్తారు. అది చాలా అద్భుతమైన రోజు. దానికి దాదాపు 6 నుంచి 7 లక్షల మంది వస్తారు ఆ ఉత్సవాలు చూసేదానికి. దానికి కావలసినంత వెజిటేబుల్ మన ఒట్టిపల్లి మార్కెట్ నుండి ఇవ్వడము చాలా గొప్ప విషయము. అన్నవ మాట చెప్పాడు స్టేట్లోనే కాదు, ఇది స్టేట్లో కాదు. ఈ ఒట్టిపల్లి మేము అనేక మార్కెట్లు చూస్తూ ఉంటాం భారతదేశం అంతా. ఇంత పెద్ద ఐకమత్యము, ఇంత మంచి మార్కెట్ ఈ భారతదేశంలోనే లేదు. ఈ ఒట్టిపల్లి ఒకటే ఇంత మేము ఎందుకంటే చూస్తూ ఉంటాము. ఇంత క్రమశిక్షణ కానీ, నేను మొన్నే చెప్పాను అన్నకి, సీనన్న కానీ, సత్యన్న కానీ, ఉండే మిత్రులు అందరికీ, అన్న దాదాపు ఒక 10 టన్నులు టమాటాలు అవసరం ఉంటుందంటే వాళ్ళు ఒక సెకండ్ కూడా ఆలోచించకుండా, ఇదే కాదు ఎంత రేట్ అయిపోయిన 3,000 కానీ, అది 5,000 రూపాయలు కానీ రెండో మాటే చెప్పరు వాళ్ళు. ఇది నిజంగానే వాళ్ళకి, ఈ మంది వాళ్ళకి కానీ, ఈ రైతులకు కానీ వెంకటేశ్వర స్వామి ఆశీస్సులు నిండుగా ఉండి వాళ్ళ యొక్క బిజినెస్ కానీ, వాళ్ళ వ్యాపారాలు కానీ అంచులంచులుగా ఎదిగి వాళ్ళు ఇంకా మంచి స్టేజ్కి వెళ్తారని ఆ వెంకటేశ్వర స్వామి. సాలగ్రామధర గోవింద సహస్రనామ గోవింద లక్ష్మీ వల్లభ గోవింద లక్ష్మణ జట గోవింద కస్తూరి పిలక గోవింద కాంచనాంబరధర గోవింద గరుడ వాహన గోవింద గజరాజ రక్ష